ನಿಮ್ಮಮ್ಮ ಸತ್ತೋದ್ರ? ಏನು ತಮ್ಮ, ನಿನ್ಗೆ ಅವಳು ಗೊತ್ತು ಅನ್ನೋರ್ ತರ ಮಾತಾಡ್ತಿದ್ಯಾ? ನಂಗೇನ್ ಪರಿಚಯ ಇಲ್ಲ ಅಕ್ಕ. ನನಗ್ ಪರಿಚಯ ಇದೆ. ಹೇಗಮ್ಮ? ಇದೆ ಅಂದ್ರೆ ಇದೆ ಅಷ್ಟೇ. ಅದನ್ನ ನಿನಗೆ ಹೇಳ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಅನುಪಮ, ಇವರಮ್ಮ ಸತ್ತೋದ್ರು ಅಂತ ನೀನ್ ಬರ್ಲಿಲ್ಲ ಅಷ್ಟೇ ತಾನೇ? ಹೌದು, ಇವಳ ತಂದೆ ಕೂಡ ಇವಳ ಜೊತೆಲಿಲ್ಲ. ಬರೋದು ಸ್ವಲ್ಪ ದಿನ ಆಗುತ್ತಂತೆ. ಅಲ್ಲಿವರೆಗೂ ನಮ್ಮ ಜೊತೆಲೇ ಇರ್ಲಿ ಅಂತ ಇವಳನ್ನ ಕರ್ಕೊಂಡ್ ಬಂದೆ. ಅವರಪ್ಪ ನಿನಗೇನಾಗ್ತಾನೆ? ತಪ್ಪ ಕೇಳಿದ್ನಾ? ಹೋಗ್ಲಿ, ಅವರಮ್ಮ ನಿನಗೇನಾಗ್ತಾಳೆ ಅಂತ ಹೇಳು. ಈ ಹುಡುಗಿ ನಿಮ್ಗೇನಾಗ್ಬೇಕಮ್ಮ? ನೀವು ಕೇಳ್ತಿರೋ 3 ಪ್ರಶ್ನೆಗೂ ಉತ್ತರ ಒಂದೇನೆ. ಅಯ್ಯೋ, ಅದೇನ್ ಹೇಳೋಕ್ ಹೇಳು ಬಾವ. ಫ್ರೆಂಡ್. ನಮಗ್ ಗೊತ್ತಿಲ್ದಿರೋ ಫ್ರೆಂಡು ನಿನಗೆ ಯಾರಿದ್ದಾರಮ್ಮ? ಏ ಹುಡುಗಿ, ಸತ್ ಹೋಗಿರೋ ನಿಮ್ ತಾಯಿ ಹೆಸರು ಹೇಳು. ನಮಗೂ ಗೊತ್ತಿದ್ಯೋ ಇಲ್ವೋ ಅಂತ ನೋಡ್ತೀವಿ, ಅದೇ ತಿಳ್ಕೋತೀವಿ ಎಂದೆ. ನನ್ನ ತಾಯಿ ಹೆಸರು ಮಾ. ಮಾ ಮಾ ಮೀನಾಕ್ಷಿ. ಮೀನಾಕ್ಷಿ ಆ ಹುಡುಗಿ ಏನೋ ಮಾ ಮಾ ಅಂತಿದ್ದಾಳೆ, ನೀನೇನೋ ಮೀನಾಕ್ಷಿ ಅಂತಿದ್ಯಾ? ಮಧುರಿ ಮೀನಾಕ್ಷಿ. ನಿನ್ ಹೆಸರೇನಮ್ಮ? ಕಲ್ಯಾಣಿ ತಾತ. ಸರಿ, ನಿಮ್ಮ ಅಪ್ಪ ಎಲ್ಲೋ ದೂರ ಹೋಗಿದಾರಂತ ಹೇಳಿದ್ಲಲ್ಲ ಅನುಪಮ, ಅವ್ರು ಬರೋವರೆಗೂ ನೀನ್ ನಮ್ಮನೇಲೇ ಇರು. ಒಂದ್ ನಿಮಿಷ ಇರಿ ಅಂತ್ರಿ. ಏ ಬಾಲಾಜಿ, ಅಮ್ಮ ಅರ್ಶನದ ನೀರ್ ತಗೊಂಬ. ಸರಿನಮ್ಮ. ತಗೊಳ್ಳಿ ಅಮ್ಮ. ನಿಮ್ಮಮ್ಮ ಮಧುರೆ ಮೀನಾಕ್ಷಿ ಶಿವೈಕ್ಯ ಆದ್ಲಲ್ವಾ? 10 ದಿನಗಳವರೆಗೂ ಮೈಲ್ಗೆ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿವರೆಗೂ ನೀನು ಹಿತ್ತಲ ಮನೆಯಲ್ಲೇ ಇರಬೇಕು. ಅಂದ್ರೆ ಔಟ್ ಹೌಸ್ಗೆ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ. ಕೊಡಿ ಅಮ್ಮ. ಇಲ್ಲಿರೋದು ಅಂದ್ರೆ ನೀನ್ ಹೇಗ್ ಬೇಕೋ ಹಾಗಿರೋದಲ್ಲ, ಮೈ ಮೇಲೆ ಪ್ರಜ್ಞೆ ಇರ್ಬೇಕು. ಕರ್ಕೊಂಡು ಹೋಗ ಅನುಪಮ್ಮ. ಇವಳಿಗೆ ಅರ್ಥ ಆಗೋಗ್ ಹೇಳು. ಕರ್ಕೊಂಡು ಹೋಗು. ನಡಿ ನಡಿ. ಏನಿದು? ಔಟ್ ಹೌಸ್. ನಾನು ಇದ್ರ ಬಗ್ಗೆ ಕೇಳ್ತಿಲ್ಲ. ಅವ್ರ ಹತ್ರ ನನ್ ಮಾಧುರಿ ಹೆಸರನ್ನ ಯಾಕೆ ಹೇಳಕ್ ಬಿಡ್ಲಿಲ್ಲ ನೀನು? ಮನೆಗೆ ಬರೋದಕ್ ಮುಂಚೆ ನಿನ್ ಬಗ್ಗೆ ಏನು ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ದೆ ಅಲ್ವಾ?
ಮಾತಾಡ್ಬೇಡ ಅಂತ ನಿನ್ ಮಾತ್ ತಗೊಂಡಿಲ್ಲ. ನೀನ್ ಯಾರ್ ಜೊತೆ ಇದೆಯಾ ಅಂತ ಹೇಳೋದಕ್ಕೆ ನಾಚಿಕೆ ಪಡ್ಬೇಕೆ ಹೊರತು ನಾನ್ ಯಾರಿಗ್ ಹುಟ್ಟಿದಿನೋ ಬಾಯ್ ಮುಚ್ಚು. ಇನ್ನು ಎಷ್ಟ್ ದಿನ ಅಂತ ನನ್ ಬಾಯಿ ಮುಚ್ಚಿಸ್ತ್ಯಾ? ನಾನ್ ಹೇಳಿಲ್ಲ ಅಂದ್ ಮಾತ್ರಕ್ಕೆ ನಮ್ಮಪ್ಪನ್ ಜೊತೆ ನಿನ್ ಸರಸ ಕಲ್ಯಾಣಿ. ಎಲ್ಲಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ ನೋಡು. ಮಾತಲ್ಲಿ ತಪ್ಪುಗಳನ್ನ ಹುಡುಕೋದು ಸಾಮಾನ್ಯರ ಅಭ್ಯಾಸ. ನಾವಾಡೋ ಮಾತಲ್ಲಿ ಮರ್ಯಾದೆ ಇಲ್ಲದೆ ಹೋದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ. ಭಯ ಪಡಿಸಿದ್ರೆ ಸಹಿಸ್ಕೊಳ್ತೀನಿ, ಆದ್ರೆ ನಿನ್ನ ತಾಯಿ ಹಾಗೆ ಆವೇಶ ಪಟ್ರೆ ನಿನ್ನ ಜೀವನ ನಾಶ ಆಗೋಗುತ್ತೆ ತಿಳ್ಕೊ. ಮುತ್ತೈದೆಯಾಗಿ ಸತ್ತೋದ್ಲು ಅನ್ನೋ ಒಂದು ಮಾತು ಬಿಟ್ರೆ ಅವಳು ಬದುಕಿದ್ದಷ್ಟು ದಿನ ಅವಳನ್ನು ಮಾತನ್ನೆಲ್ಲ ನಿಂತಂತೆ ಸಹಿಸ್ಕೊಳ್ತಾನೆ ಇದ್ರು. ನೀನ್ ನಮ್ಮಪ್ಪನ ಹಾಗೆ ಬದಲಿಸಿದ್ಯಾ? ನಿಲ್ಸು ಕಲ್ಯಾಣಿ, ಇದನ್ನ ಬೇಡ ಅಂತ ಹೇಳ್ತಿರೋದು. ನಿಜ ಗೊತ್ತಿಲ್ಲದೆ ನಾಲ್ಗಿನ ಹರಿ ಬಿಟ್ರೆ ನೀನು ಚಿಕ್ಕವಳು ಅಂತ ಕೂಡ ನೋಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅಮ್ಮ, ಆರ್ ಯು ಆಲ್ ರೈಟ್? ನೀನೇನಿಲ್ಲಿ? ಡೆಬಿಟ್ ಕಾರ್ಡ್ ಕೊಡೋಣ ಅಂತ ಬಂದೆ. ನಿಂದೆ ಬೀಳಿಸ್ಕೊಂಡಿದ್ದೆ. ನಂದೆ. ಥ್ಯಾಂಕ್ಸ್. ಯು ಆರ್ ವೆಲ್ಕಮ್. ಅಮ್ಮ, ನೀವಿಬ್ರೇನಾದ್ರೂ ಜಗಳ ಆಡ್ತಿದ್ರಾ? ನೀವು ಅವಳ ಮೇಲೆ ಕೂಗ್ದ ಹಾಗೆ, ವಾರ್ನಿಂಗ್ ಕೊಟ್ಟ ಹಾಗೆ ನನಗನ್ನಿಸ್ತು. ಅದೇ ಶೌರ್ಯ, ಅತಿಯಾಗಾಡಿದ್ರೆ ಅಜ್ಜಿ ಸಹಿಸ್ಕೊಡಲ್ಲ ಅಂತ ಹೇಳ್ತಿದ್ದೆ. ಎಸ್, ಬಿ ಕೇರ್ಫುಲ್. ಪೂಜೆಗೆ ಟೈಮ್ ಆಗ್ತಿದೆ, ಬೇಗ ಬಂದ್ಬಿಡಮ್ಮ. ಹೀಗೆಲ್ಲರ ಹತ್ರ ಸುಳ್ಳು ಹೇಳ್ತಾನೆ ಇರ್ತ್ಯಾ? 6 ತಿಂಗಳವರೆಗೂ ಅಷ್ಟೇ. ಸುಮ್ನೆ ಇದೀನಿ ಅಂತ ಕೈ ಮಾಡ್ತ್ಯಾ? ನನ್ನ ಕೈ ಅರ್ಥದಲ್ಲೇ ನಿಂತೋಯ್ತು ಕಲ್ಯಾಣಿ. ಅಪ್ಪಿ ತಪ್ಪಿ ಕೂಡ ಮರ್ಯಾದೆ ಹೋಗುವಂತ ಕೆಲ್ಸಗಳನ್ನ ಮಾಡಬೇಡ. ಈ ಮನೇಲಿ ಅದನ್ನೆಲ್ಲ ಯಾರೂ ಸಹಿಸ್ಕೊಡೋದಿಲ್ಲ. ಇಲ್ಲಿ ಹೇಗಿರ್ಬೇಕೋ ಆ ರೀತಿ ನಡ್ಕೊಳ್ಳೋದನ್ನ ಕಲ್ತ್ಕೋ. ಕಲ್ಯಾಣಿ ಬಗ್ಗೆ ಅಪ್ಪನ ಹತ್ರ ಹೇಳಿದ್ರೆ ಅವ್ರ ಅಮ್ಮನ ಹತ್ರ ಹೇಗಾದ್ರೂ ಈ ವಿಷಯನ ತಿಳಿಸ್ತಾರೆ. ಆಗ ಅಮ್ಮ ಕೋಪ ಮಾಡ್ಕೊಳ್ದೆ ಅರ್ಥ ಮಾಡ್ಕೊಳ್ತಾರೆ. ಅಪ್ಪ, ಅಪ್ಪ, ಪೂಜೆ ಮುಗಿಯೋದಕ್ಕೆ ಸ್ವಲ್ಪ ತಡ ಆಗಬಹುದು. ಟಿಫನ್ ತಂದಿದ್ದೀನಿ, ತಿಂದು ಬಿಡಿಯಪ್ಪ. ಬೇಡ. ನಾನು ಏನ್ ತಂದಿದ್ದೀನಿ ಅಂತ ಕೂಡ ನೋಡ್ಲಿಲ್ವಲ್ಲ. ಅಡಿಗೆ ನೋಡಿದ್ರೆ ಕೆಲವರಿಗೆ ಹಸು ಹೆಚ್ಚಾಗ್ಬೋದೇನೋ, ಆದ್ರೆ ಕೆಲವರನ್ನ ನೋಡಿದ್ರೆ ಹಸುವೆ ಹಿಂಗ್ ಹೋಗುತ್ತೆ. ದಯವಿಟ್ಟು ತಿಂಡಿ ತಿನ್ಬಿಡಿಪ್ಪ, ಇಲ್ದೆ ಹೋದ್ರೆ ನಿಮ್ಮ ಆರೋಗ್ಯ ಕೆಟ್ಟು ಹೋಗುತ್ತೆ. ಓ, ನೀನ್ ನನ್ನ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡ್ತೀಯ ಅಂತ ಆಯ್ತು. ಯಾಕಪ್ಪ ಹಾಗೆಲ್ಲ ಹೇಳ್ತೀರಾ?
ಇನ್ನೇನ್ ಮತ್ತೆ? ನೀನ್ ನನ್ನ ಬಗ್ಗೆ ಅಲ್ಲ, ಮೊದಲು ನಿನ್ ಬಗ್ಗೆ ಯೋಚನೆ ಮಾಡು. ಈ ಮನೇಲಿ ಹಾಯಾಗಿರ್ಬೇಕಾದವಳು ನೀನು ಅವ್ರಿಗೆ ಇವ್ರಿಗೆ ಸೇವೆ ಮಾಡ್ತಾ ಪೂರ್ತಿ ಕೆಲಸದೊಳಗೆ ಹೋಗ್ಬಿಟ್ಟಿದೀಯ. ನೀನೇ ಎಲ್ಲ ಕೆಲಸ ಮಾಡೋದು ನನಗೆ ಹಿಡ್ಸಲ್ಲ. ನಿಮಗ್ ಟಿಫನ್ ತರೋದು ಒಂದು ಕೆಲಸ ಅಂತ ಹೇಳ್ತಿದ್ದೀರಲ್ಲ. ನನಗ್ ಮಾತ್ರ ಅಲ್ಲ, ಎಲ್ಲರಿಗೂ ನೀನು ಆಯ ಆಗ್ಬಿಟ್ಟಿದೀಯ. ನೀನ್ ತಿಂಡಿ ತಂದು ಕೊಡದೆ ಹೋದ್ರೆ ನನ್ನೇನ್ ಸತ್ ಹೋಗಲ್ಲ. ಹಸಿವಾದಾಗ ತಿನ್ನೋಕೆ ಏನೋ ಒಂದು ಕೊಡೋದಕ್ಕೆ ಕೆಲಸದವ್ರು ತುಂಬಾ ಜನ ಇದ್ದಾರೆ. ಹೋಗೋ. ಅಯ್ಯೋ ದೇವ್ರೆ, ಅಪ್ಪ ಕೋಪದಲ್ಲಿದ್ದಾರೆ. ಈಗ ಕಲ್ಯಾಣಿ ವಿಷಯ ನಾನು ಹೇಳ್ದೇ ಇರೋದೇ ಒಳ್ಳೇದು. ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ರಿಂಗ್ ಆಗ್ತಿರ್ಬೇಕಾದ್ರೆ ಕಾಲ್ ರಿಸೀವ್ ಮಾಡಲ್ಲ, ಸ್ವಿಚ್ ಆಫ್ ಆಗೋಕ್ ಮುಂಚೆ ಅಟ್ಲೀಸ್ಟ್ ಒಂದ್ ಮೆಸೇಜ್ ಕೂಡ ಮಾಡಲ್ಲ. ತುಂಬಾ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀಯಾ? ನನಗೇನೋ ನೀನ್ ತುಂಬಾ ಟೆನ್ಷನ್ ಕೊಡ್ತಿರೋ ಹಾಗಿದೆ. ಅರೆ ಕೂಲ್ ಸ್ಯಾಮ್, ಒಡವೆಗಳು ಬಂತಲ್ವಾ, ಈಗ ಮನೆಗ್ ಬಂದಿದ್ದಾಳಲ್ವಾ ಆ ಪೊಗರಿನ ಹುಡುಗಿ ಕಲ್ಯಾಣಿ, ಅವಳಿಂದನೇ ಇಷ್ಟೆಲ್ಲ ಆಗಿರೋದು. ಓಡ್ ಹೋಗೋಣ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ತಕ್ಕ ಶಾಸ್ತಿನೇ ಆಗುತ್ತೆ. ನನ್ ಮೇಲೆ ತುಂಬಾ ಕೋಪ ಬಂದಿರೋ ಹಾಗಿದೆ. ಮತ್ತಿನ್ನೇನು, ಮದ್ವೆ ಆಗಿದ್ ವಾರಕ್ಕೆ ಓಡ್ ಹೋಗಕ್ಕೆ ಚಾನ್ಸ್ ಸಿಕ್ಕಿದೆ ಅಂದೆ, ನೀನ್ ಕೇಳಿಲ್ಲ. ಇವಾಗ ನಾನ್ ಪ್ರೆಗ್ನೆಂಟ್. ಐ ನೋ ಡಿಯರ್, ನೀನ್ ಅಮ್ಮ ಆದ್ರೂ ನನಗ್ ಮಾತ್ರ ಹುಡುಗಿನೇ. ಶೌರ್ಯಗೆ ಸಂಪದ, ನನಗೆ ಸ್ಯಾಮ್. ಸರಿ ಬಿಡು, ಮೊದ್ಲು ಆ ಒಡವೆಗಳನ್ನ ಕೊಡು. ಅತ್ತೆ ಈ ಒಡವೆಗಳು ನೋಡೋವರೆಗೂ ನಾರ್ಮಲ್ ಆಗಲ್ಲ. ಇರ್ಲಿ ಬಿಡು. ಅಯ್ಯೋ ಕೊಡು ಸಿದ್ಧಾರ್ಥ್. ಸಿದ್ಧಾರ್ಥ್ ಕೊಡು ಸಿದ್ಧಾರ್ಥ್. ಸಿದ್ಧಾರ್ಥ್ ನಂಗೆ ಒಡವೆ ಕೊಡು ಪ್ಲೀಸ್. ತಗೋ. ಕೊಡು ಸಿದ್ಧಾರ್ಥ್. ಅಯ್ಯೋ ಕ್ಯಾಚ್ ಇಟ್. ಕೊಡು ಸಿದ್ಧಾರ್ಥ್. ಸಿದ್ದು ಕೊಡು. ಸಿದ್ಧಾರ್ಥ್ ಪ್ಲೀಸ್. ಅತ್ತೆ ನಮ್ಮನ್ನ ನೋಡ್ಬಿಟ್ರು, ಇವಾಗ ಏನ್ ಹೇಳೋದು? ಇವಳು ಯಾವಾಗ ಬಂದ್ಲು? ಎಲ್ಲಾನು ನೋಡ್ಬಿಟ್ಲಾ? ಅತ್ತೆ ಅದು ಒಡವೆಗಳು ಕಾರಲ್ಲಿದೆ, ತಗೊಂಡ್ ಬಾ ಅಂತ ಹೇಳ್ದೆ. ಸಿದ್ಧಾರ್ಥ್ ತಗೊಂಡ್ ಬಂದ. ಹೌದತ್ಗೆ ತಂದೆ. ನಾನಿನ್ನು ಪ್ರಶ್ನೆನೇ ಕೇಳಿಲ್ಲ, ಆಗ್ಲೇ ಉತ್ತರ ಕೊಡ್ತಾ ಇದ್ಯಾ? ಪಾಲಿಶ್ ಕೊಟ್ಟಿರೋ ಒಡವೆಗಳ ಬಗ್ಗೆ ಕೇಳ್ತೀರಾ ಅಲ್ವಾ, ಅದಕ್ಕೆ ಹೇಳ್ದೆ ಅತ್ತೆ. ಕೊಡಿಲ್ಲಿ. ಕಾರಿಂದ ಏನಾದ್ರೂ ತಗೊಂಡ್ ಬರ್ಬೇಕು ಅಂದ್ರೆ ನಂಬಿಕಸ್ತ ಬಾಲಾಜಿ ಇದ್ದಾನೆ. ಹೀಗೆ ಯಾರಿಗೆ ಇಷ್ಟು ಬೆಲೆ ಬಾಳೋದನ್ನ ತಗೊಂಡ್ ಬರೋದಕ್ಕೆ ಹೇಳ್ಬಾರ್ದು. ನಿನ್ನ ಗಂಡ ಇವಾಗ ಪೊಲೀಸ್ ಆಫೀಸರ್, ನೀನು ಸರಿಯಾಗಿದ್ರೇನೆ ನನ್ನ ಮಗನಿಗೆ ಗೌರವ. ಅರ್ಥ ಆಯ್ತಾ? ಈ ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು?
ನನಗೇನು ಈ ಮನೆ ಸೊಸೆ ಆಗ್ಬೇಕು ಅಂತ ಇರ್ಲಿಲ್ಲ. ಸಿದ್ಧಾರ್ಥ್ನ ಮದ್ವೆ ಮಾಡ್ಕೋತಿರ್ಬೇಕಾದ್ರೆ ಎತ್ತ ಹಾಕೊಂಡ್ ಬಂದು ನನ್ಗೆ ಮದ್ವೆ ಮಾಡಿಸಿದ್ರು ನಮ್ ತಾತ. ಸಂಪದ ನೋ ಸಿದ್ದು! ನೋ ಸಂಪದನ್ ಕರ್ಕೊಂಡು ಹೋಗ್ಬೇಡಿ. ಬಿಡಿ ನನ್ನ! ಸಂಪದ ಸಿದ್ದು! ನೋ ನೋ ಸಿದ್ದು! ಸಂಪದ ತಾತ ಬಿಡಿ ನನ್ನ! ಸಿದ್ದು! ಇಂಥದಕ್ಕೆಲ್ಲ ನೀನು ಬೇಗ ಉತ್ತರ ಕೊಡೋದಿಲ್ಲ ಅಲ್ವಾ? ನೀನೇನಿಲ್ಲೇ ಇದೆಯಾ? ಹೋಗು. ಆಯ್ತು ಅದ್ಗೆ. ವರ್ಷನ ಮಾತಾಡೋದ್ರಲ್ಲಿ ಎತ್ತಿದ ಕೈ. ಅಪ್ಪ ಕೋಪವಾಗಿದ್ದಾಗ ಅಮ್ಮ ಶಾಂತವಾಗೇ ಇರ್ತಾಳೆ. ಏನ್ ನಡೀತು ಅನ್ನೋದನ್ನ ನಾನು ವಿವರವಾಗಿ ಹೇಳಲೇಬೇಕು. ನಿಮ್ಮಮ್ಮ ಸತ್ತೋದ್ರ? ನನಗ್ ಪರಿಚಯ ಇದೆ. ಕಲ್ಯಾಣಿ ಯಾರು ಅನ್ನೋದನ್ನ ಅಮ್ಮ ಗೊತ್ತು ಅಂತ ಹೇಳಿದ್ರು. ಅಂದ್ರೆ ಮಾಧುರಿ ಮಗಳು ಅಂತ ಅವ್ರಿಗೆ ಗೊತ್ತಾ? ಕಂದ ಕೃಷ್ಣ, ನನ್ ಕೈಕೊಡು, ನಾನು ಕಟ್ತೀನಿ. ಇವಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಮ್ ನಗು ತರಾನೇ ಚೆನ್ನಾಗಿದೆ. ಏನಮ್ಮ, ಎಲ್ಲ ತಯಾರಾಗಿದ್ಯಾ? ಎಲ್ಲ ತಯಾರಾಗಿದೆ ಪುರೋಹಿತ್ರೆ. ನೀವಿದ್ಮೇಲೆ ನನಗೇನು ಚಿಂತೆ ಇಲ್ಲ ಬಿಡಿ. ಕೂತ್ಕೊಳ್ಳಿ. ಅಮ್ಮ, ನೀವಿಲ್ಲೇ ಇದ್ದೀರಮ್ಮ? ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ. ನೀನೇ ಇವತ್ತೊಂದ್ ಕಡೆ ನಾಳೆ ಒಂದ್ ಕಡೆ ಇದ್ದು ನನ್ನ ಗಂಡನ ಕೈಲಿ ನನ್ನ ಬಯಸ್ತೀಯ. ನಾನು ಆ ಥರ ಮಾಡೋದಕ್ಕೆ ಈ ಪರಿಸ್ಥಿತಿಗಳೇ ಕಾರಣ ಅಮ್ಮ. ಮನೇಲಿರೋರು ಯಾರಿಗೂ ಹೇಳ್ದೇನೆ ಆ ಹುಡ್ಗಿನ್ ಬೇರೆ ಕರ್ಕೊಂಡ್ ಬಂದಿದ್ಯಾ? ಅಂದ್ರೆ ಕಲ್ಯಾಣಿ ಮಾಧುರಿ ಮಗಳು ಅಂತ ಅಮ್ಮನಿಗೆ ಗೊತ್ತಿಲ್ವಾ? ಅಮ್ಮ, ಕೆಲವು ವಿಷಯಗಳನ್ನ ಮಾತಾಡ್ಬೇಕು ಅಂತ ನಿನ್ನ ಹತ್ರ ಬಂದೆಮ್ಮ. ಏನ ವಿಷಯಗಳು? ಅದು ಮಾಧುರಿ ಇಲ್ಲೆಲ್ಲೋ ನೀರಿನ ಚೊಂಬಿತ್ತಲ್ಲ. ನೀರ ತಗೊಮ್ಮ. ಅಮ್ಮ, ಎಣ್ಣೆ ನೀರಿಗೆ ಹಾಕ್ತಾ ಇದ್ದೀರಲ್ಲ? ಗೊತ್ತು.
ನಿನಗ್ ಗೊತ್ತಾಗ್ಬೇಕು ಅಂತಾನೆ ಹಾಕ್ತಿರೋದು. ನೀರು ಎಣ್ಣೆ ಸೇರ್ದಾಗ ಕಾಣಿಸುತ್ತೆ ಅಷ್ಟೇ, ಆದ್ರೆ ಯಾವತ್ತೂ ಅದ್ ಸೇರೋಲ್ಲ. ಮಾಧುರಿ ಕೂಡ ಅಷ್ಟೇ. ದಯವಿಟ್ಟು ಅವಳ ವಿಷಯನ ಇನ್ ಮುಂದೆ ಯಾವತ್ತೂ ನನ್ನ ಹತ್ರ ತರಕ್ ಹೋಗ್ಬೇಡ.